3649 ತಳಿ ನಿತಿನ್. ಥ್ಯಾಂಕ್ ಯು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ ಮೈಸೂರಲ್ಲಿ ಇದ್ದೀನಿ. ಮೈಸೂರಲ್ಲಿ ಝೊಮ್ಯಾಟೊ ಡ್ಯೂಟಿ ಮಾಡ್ತೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಮೈಸೂರಲ್ಲಿ ಡ್ಯೂಟಿ ಮಾಡ್ತಾ ಇರೋದು. ಆಲ್ರೆಡಿ ಗಿಗ್ಗು ಕೂಡ ನಾನು ಬುಕ್ ಮಾಡ್ಕೊಂಡಿನಿ, ತೋರಿಸ್ತೀನಿ ನೋಡಿ. 12 ಗಂಟೆಯಿಂದ 1 ಗಂಟೆವರೆಗೂ, ತಿರ್ಗಾ 1 ಗಂಟೆಯಿಂದ 3 ಗಂಟೆವರೆಗೂ ಗಿಗ್ ಬುಕ್ ಮಾಡ್ಕೊಂಡಿನಿ. ಅಂದರೆ ಓಪನ್ ಇದಾವೆ ಗಿಗ್ಗೇನು, ಏನು ತೊಂದರೆ ಇಲ್ಲ. ಇವಾಗಲೇ ನಾವು ಗಿಗ್ನ ಬುಕ್ ಮಾಡ್ಕೊಂಡು ನಾವು ಡ್ಯೂಟಿಗೆ ಹೋಗೋದು. ಅದು ಬಿಟ್ಟರೆ ನೋಡಿ 3 ಗಂಟೆಯಿಂದ 6 ಗಂಟೆವರೆಗೂ ಗಿಗ್ ಇದೆ. ಈಗ ಏನಾದ್ರು ನಾನು ಗಿಗ್ ಕಂಪ್ಲೀಟ್ ಆದ್ಮೇಲೆ ತಿರ್ಗಿ ಏನಾದ್ರು ಇನ್ನೊಂದು ಗಿಗ್ ಮಾಡಬೇಕು ಅಂತಂದರೆ 3 ಗಂಟೆಯಿಂದ 6 ಗಂಟೆವರೆಗೂ ಇದೆ ಗಿಗ್ಗು. ಇನ್ನೊಂದು 7 ನಿಮಿಷ ಇದೆ. 7 ನಿಮಿಷ ಒಳಗಡೆ ನಾನು ಆನ್ಲೈನ್ಗೆ ಹೋಗ್ಬೇಕು. ಆನ್ಲೈನ್ಗೆ ಹೋಗೋಣ. ಆನ್ಲೈನ್ಗೆ ಹೋಗ್ತಾ ಇದೆ. ನಂದು ಲೇಟೆಸ್ಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಆಯಿತು ನೋಡಿ, ಇನ್ಸ್ಟಾಲ್ ಆಗಲಿ. ನೋಡೋಣ ಮೈಸೂರಲ್ಲೆಲ್ಲ ಯಾವ ಥರ ಇರುತ್ತೆ ಅಂತ. ಅಂದರೆ ನನಗೆ ಇವಾಗ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ, ಫಸ್ಟ್ ಟೈಮ್ ನಾನು ಝೊಮ್ಯಾಟೊ ಡ್ಯೂಟಿ ಮಾಡೋಕೆ ಹೋಯ್ನಲ್ಲ, ಸೇಮ್ ಫೀಲಿಂಗ್ ಬರ್ತದೆ. ಏನಕ್ಕೆ ಅಂತ ಅಂದರೆ ಯಾವ ರೆಸ್ಟೋರೆಂಟ್ ಎಲ್ಲಿದೆ ಏನು ಒಂದು ಕೂಡ ಗೊತ್ತಿಲ್ಲ. ಬರೋದೇನೋ ಬಂದಿದ್ದೀನಿ ಮೈಸೂರಲ್ಲಿ, ಅಲ್ಲಿ ಮೈನ್ ರೋಡ್ಗಿಂತ ಸ್ವಲ್ಪ ಒಳಗಡೆ ಬಂದಿದ್ದೀನಿ, ನಾಯ್ಸ್ ಕಮ್ಮಿ ಇರಲಿ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತೀನಿ. ಅಂದರೆ ಈ ಆರ್ಡರ್ ಎಲ್ಲಿ ತೋರಿಸುತ್ತೋ ಅಲ್ಲಿಗೆ ಹೋಗೋದು ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ. ನೋಡಿ, ಗೋ ಆನ್ಲೈನ್ಗೆ ಹೋಯ್ತು. ಲಸ್ಸಿ ಶಾಪಲ್ಲಿ ತೋರಿಸ್ತಾ ಇದೆ 1.8 ಕಿಲೋಮೀಟರ್ ಇದೆ IRDR ಏರಿಯಾ. ಇಲ್ಲೂ ಕೂಡ 2 ಝೋನ್ ಇದೆ. ಒಂದು ಬನ್ನಿ ಮಂಟಪ ಅಂತ ಇದೆ, ಇನ್ನೊಂದು ಮೈಸೂರು ಸಿಟಿ ಬರುತ್ತೆ ಅಂತ ಅನ್ಸುತ್ತೆ. ನನಗೆ ಯಾವ್ದು ಹತ್ರ ಇತ್ತು ಅಂತ ಅಂದರೆ ಬನ್ನಿ ಮಂಟಪನೇ ಇತ್ತು ಹತ್ರ. ಅದಕ್ಕೋಸ್ಕರ ಅದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಹತ್ರ ಅಂತ ಅಂದರೆ ಒಂದು 2-3 ಕಿಲೋಮೀಟರ್ ಅಲ್ಲ, 150 ಕಿಲೋಮೀಟರ್ ಬಂದು ನಾನು ಇವತ್ತು ಝೊಮ್ಯಾಟೊ ಪಾರ್ಟ್ ಟೈಮ್ ಅರ್ನಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ, ಆರ್ಡರ್ ಬರಲಿ. ಆರ್ಡರ್ ಬಂದರೆ ಒಂದು ಪಾರ್ಟ್ ಟೈಮಲ್ಲಿ ಮಾಡೋಣ. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮಗೆ, ನೋಡಿ ಇದು ಅಂತ ಇನ್ಸೆಂಟಿವ್ ಕೊಟ್ಟಿಲ್ಲ. ನಾನು ಇದು ID ಚೇಂಜ್ ಮಾಡ್ಕೊಂಡು ಆಲೇ ಒಂದು ವಾರ ಆಯಿತು. ಅಂದರೆ ಸೋಮವಾರ ಚೇಂಜ್ ಮಾಡ್ತಾ ಇದ್ದೆ. ಅದರಿಂದಾಗಿ ಸೋಮವಾರ ಏನಾದ್ರು ಕೊಟ್ಟನೇನೋ ಇನ್ಸೆಂಟಿವ್ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಸೋಮವಾರ ಇನ್ಸೆಂಟಿವ್ ಗೊತ್ತಿಲ್ಲ. ಬಟ್ ಒಂದು ಆರ್ಡ್ರ್ ಮಾಡೋಕೆ ಕೊಡ್ತಾರೆ ಒಂದೊಂದ್ಸಲ. ನಾನು ಫಸ್ಟ್ ಟೈಮು ಹಿಂಗೆ ಇನ್ಸೆಂಟಿವ್ ಏನೋ ಕೊಟ್ಟಿದ್ದಾಗ ಒಂದು ದಿನ ಡ್ಯೂಟಿ ಮಾಡಿದಾಗ ನೆಕ್ಸ್ಟ್ ದಿನ ಇನ್ಸೆಂಟಿವ್ ಕೊಡ್ತಾ ಇದ್ದೆ. ಬಟ್ ಮೈಸೂರಲ್ಲಿ ಇನ್ಸೆಂಟಿವ್ ಇದೆಯಾ ಇಲ್ಲ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ಇವಾಗ ಡ್ಯೂಟಿ ಮಾಡೋಣ. ನಾಳೆನಾರು ಅಪ್ಡೇಟ್ ಆದರೆ ತಿರ್ಗಾ ಅದನ್ನು ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಮೈಸೂರಲ್ಲಿ ಯಾವ ಥರ ಇನ್ಸೆಂಟಿವ್ ಇದೆ ಅಂತ. ಮೇ ಬಿ ನನಗೆ ಅನ್ನಿಸ್ದಂಗೆ ಯಾವುದೇ ಆದಂಥ ಇನ್ಸೆಂಟಿವು ಇಲ್ಲ ಮೈಸೂರಲ್ಲಿ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಈಗ ಆದಮೇಲೆ ಗೊತ್ತಾಗುತ್ತಲ್ಲ. ಇನ್ನು ID ಒಂದು 2-3 ದಿನ ಚೇಂಜ್ ಮಾಡೋಣ ನಾನು. ಅದಾದ್ಮೇಲಿಂದ ನಮಗೆ ಗೊತ್ತಾಗುತ್ತೆ ಮೈಸೂರಲ್ಲಿ ಯಾವ ಥರ ಇನ್ಸೆಂಟಿವ್ ಇದೆ ಇಲ್ಲ, ಈ ಮೈಸೂರಲ್ಲಿ ಇನ್ಸೆಂಟಿವ್ ಇಲ್ವಾ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟಿಗೆ ಅಂತಲ್ಲ, ಅದನ್ನೇ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮೊದಲನೇ ಆರ್ಡರ್ಗೋಸ್ಕರ ವೆಯ್ಟಿಂಗ್. ಇವಾಗ ಮೊದಲನೇ ಆರ್ಡರ್ ಎಲ್ಲಿ ಯಾವಾಗ ಬರುತ್ತೋ ಏನೋ, ಅಲ್ಲಿಗೆ ಹೋಗೋಣ. ಈ ಆರ್ಡರ್ ಎಲ್ಲಿ ತೋರಿಸ್ತಾ ಇದೆಯೋ ಅಲ್ಲಿಗೆ ಬನ್ನಿ, ಮೂವ್ ಮಾಡೋಣ. ಗೈಸ್ ನೋಡಿ, ಮೊದಲನೇ ಆರ್ಡರ್ ಬರ್ತಾ ಇದೆ. 47 ರೂಪಾಯಿ ಬರ್ತಾ ಇದೆ. ಶ್ರೀ ಸಿದ್ದೇಶ್ವರ ಬನ್ನೂರು ಬಿರಿಯಾನಿ ಪ್ಯಾರಡೈಸ್ ಅಂತೆ. ಅಕ್ಸೆಪ್ಟ್ ಮಾಡಿದ್ದೀನಿ. ಎಲ್ಲಪ್ಪ ಐತೆ 41 ರೂಪಾಯಿ ತೋರಿಸಿದ್ದಾನೆ. ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಅಂತ ನೋಡೋಣ ತಡೀರಿ. ಎಸ್, ಇಲ್ಲೇ ಎಲ್ಲ ಐತೆ. ಸ್ನೇಹಿತರೆ ನೋಡಿ, ಶ್ರೀ ಸಿದ್ದೇಶ್ವರ ಬನ್ನೂರು ಬಿರಿಯಾನಿ ಪ್ಯಾರಡೈಸ್ ಹತ್ರ ಬಂದು ರೀಚ್ ಆಗಿದ್ದೀನಿ. ರೀಚ್ ಕೂಡ ಕೊಟ್ಟಿದ್ದೀನಿ. ಬಟ್ ಇನ್ನೂ ಆರ್ಡರ್ ರೆಡಿ ಇಲ್ಲ. ಆರ್ಡರ್ ರೆಡಿ ಹಾಕಿ 2 ನಿಮಿಷ ತೋರಿಸ್ತಾ ಇದ್ದಾನೆ. ಒಂದು 2 ನಿಮಿಷ ಆದಮೇಲಿಂದ ಪಿಕಪ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಆರ್ಡರ್ ರೆಡಿ ಕೊಟ್ಟಿದ್ದಾರೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ನಂಬರ್ ಏನು ಸರ್? 3649 ತಳಿ ಪ್ರೈಸ್ ನೋಡಿ. ಆರ್ಡರ್ ಪಿಕಪ್ ಆಯಿತು. ಪಿಕಪ್ ಕಂಪ್ಲೀಟ್ ಕೊಡ್ತೀನಿ. ಕಸ್ಟಮರ್ ಲೊಕೇಶನ್ ಎಲ್ಲಿದೆ? ಇದೇ ಮ್ಯಾಪೇ ಬರಲಿಲ್ಲ. ಕ್ಲೋಸ್ ಮಾಡಿ ಓಪನ್ ಮಾಡಬೇಕು ಇವಾಗ. ನೋಡಿ ಬಂತು ಮ್ಯಾಪು. ಯಾವುದಿದು? ಬಾರಲ್ಲಿ ಬುಕ್ ಮಾಡಿರೋ, ಬಾರಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿರೋಂಗಿದ್ದಾರೆ ನೋಡಿ. ಸೀರಾಕ್ ಬಾರ್ ಅಂತೆ. ಬನ್ನಿ ಇವಾಗ ಡ್ರಾಪ್ ಮಾಡೋಣ.
ಎಷ್ಟು ಕಿಲೋಮೀಟರ್ ಇದೆ? 5.8 ಕಿಲೋಮೀಟರ್ ಇದೆ ಡ್ರಾಪು. ಆಮೇಲೆ ಇನ್ನೊಂದು, ಮೈಸೂರಲ್ಲಿ ನನಗೆ ಏರಿಯಾಗಳು ಗೊತ್ತಿಲ್ಲ, ಏನಿಲ್ಲ. ತಿರ್ಗಾ ಕೊಟ್ಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕಾ? ನೋಡೋಣ ಬನ್ನಿ, ಇದೊಂದು ಡ್ರಾಪ್ ಮಾಡೋಣ. ಡ್ರಾಪ್ ಮಾಡ್ಬಿಟ್ಟು ತಿರ್ಗಾ IRDR ಏರಿಯಾ ಎಲ್ಲಿ ತೋರಿಸೋದು ಅಲ್ಲಿಗೆ ಬರೋಣ. ಈಗಲೂ ಅಷ್ಟೇ IRDR ಏರಿಯಾ ಎಲ್ಲಿ ತೋರಿಸೋದು ಅಲ್ಲಿಗೆ ಬಂದೆ, ಅವಾಗ ಆರ್ಡ್ರ್ ಬಂತು. ಬಟ್ ಅಮೌಂಟ್ ಕಮ್ಮಿ ಕೊಡ್ತಾ ಇದ್ದಾನೆ. ಎಷ್ಟು? 5.9 ಕಿಲೋಮೀಟ್ರ್ ಇದೆ ಡ್ರಾಪು. 5.9 ಕಿಲೋಮೀಟ್ರಿಗೆ 41 ರೂಪಾಯಿ ತೋರಿಸ್ತಾ ಅಷ್ಟೇ. ಹೋಗಿ ಡ್ರಾಪ್ ಮಾಡೋಣ ಇದನ್ನು. ಸ್ನೇಹಿತರೆ ನೋಡಿ, ಮೊದಲನೇ ಡ್ರಾಪ್ ಹತ್ರ ಬಂದೆ. ಇಲ್ಲೇ ಇದೆ ಶ್ರೀರಾಮ್ ಪಾರ್ಕ್. ನೋಡಿ ರೀಚ್ ಡ್ರಾಪ್ ಕೊಟ್ಟೆ. ಫೋನ್ ಮಾಡೋಣ. ನಿಂದ ನಿತಿನ್, ಥ್ಯಾಂಕ್ ಯು. ನೋಡಿ ಆರ್ಡರ್ ಡೆಲಿವರಿ ಆಯಿತು. 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ಬಟ್ ಇನ್ನು ಆರ್ಡರ್ ಬರೋ ಡೌಟು ಏನಕ್ಕೆ ಅಂತ ಅಂದರೆ, ಈ ಕಡೆ ಮೈಸೂರು ಹಾಸನ ಹೈವೇ ಇದೆಯಲ್ಲ, ಆ ಸೈಡಿಂದ ತಗೊಬಂದು ಇಲ್ಲಿಗೆ ಬಿಸಾಕಿರೋದು. ಟ್ರಿಪ್ ಡಿಸ್ಟೆನ್ಸ್ ನೋಡಿ 6.2 ಕಿಲೋಮೀಟರ್ಗೆ ಬರೀ 47 ರೂಪಾಯಿ ಅಷ್ಟೇ ಕೊಟ್ಟರು. ಇಷ್ಟ ಆರ್ಡರ್. ಓ ಎಲ್ಲ ಇಲ್ಲೇ ಇದ್ದಾವೆ. IRDR ಏರಿಯಾ ಇಲ್ಲೇ ಇದೆ ನೋಡಿ, 700 ಮೀಟರ್ಸಲ್ಲಿದೆ. ಬನ್ನಿ ಹೋಗಲ್ಲ, ವೆಯ್ಟ್ ಮಾಡೋಣ. 700 ಮೀಟರ್ಸ್ ಹೋಗ್ಬಿಟ್ಟು ಆರ್ಡರ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸ್ನೇಹಿತರೆ ನೋಡಿ, ಇಲ್ಲೇ ಒಂದು 10 ನಿಮಿಷ ವೆಯ್ಟ್ ಮಾಡಿ ನೋಡ್ತೀನಿ, ನೋಡೋಣ ಆರ್ಡರ್ ಬರುತ್ತಾ ಅಂತ. ಬರಲಿಲ್ಲ ಅಂತಂದರೆ ಇಲ್ಲೆಲ್ಲ ಬರ್ಗರ್ ಕಿಂಗ್ ತೋರಿಸ್ತಾನೆ, ಬರ್ಗರ್ ಕಿಂಗ್ ಹತ್ರ ಹೊರಟೋಗ್ತೀನಿ. ಎಷ್ಟು ಕಿಲೋಮೀಟ್ರ್ ಇದೆ ನೋಡ್ತೀನಿ ತಡೀರಿ. ಬರ್ಗರ್ ಕಿಂಗ್ ಇದೆ 2.6 ಕಿಲೋಮೀಟ್ರ್ ಇದೆ ಅಷ್ಟೇ. ಬನ್ನಿ ಅಲ್ಲಿಗೆ ಹೊರಟೋಗೋಣ. ಇನ್ನೇನು ಬರ್ಗರ್ ಕಿಂಗ್ ಇದೆ ಅಂತ ಅಂದರೆ ಅಲ್ಲಿ ಸುತ್ತಮುತ್ತ ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು ಇರ್ತವೆ. ಅದರಿಂದಾಗಿ ಅಲ್ಲಿಗೆ ಹೋಗಿ ಅಲ್ಲೇ ವೆಯ್ಟ್ ಮಾಡೋದು ಬೆಸ್ಟು. ಬರ್ಗರ್ ಕಿಂಗ್ ಏನು ಇದ್ರೊಳಗಡೆ ಆಯ್ತಾ? ಗಲ್ಲಿ ಒಳಗಡೆ ನೋಡೇ ಬಿಡೋಣ ಬರ್ರಿ ಇದೆಯಾ ಅಂತ. ಮ್ಯಾನ್ ಲೊಕೇಶನ್ ತಪ್ಪಿದೆ ಅಂತ ಅನ್ಸುತ್ತೆ ಇದು ಬರ್ಗರ್ ಕಿಂಗಿಂದ. ಅಂದ ತೋರಿಸ್ಬೇಕಾದ್ರೆ ಅದು 3.5 ಕಿಲೋಮೀಟ್ರ್ ಇತ್ತು. ಲೊಕೇಶನ್ ಹಾಕೊಂಡಾಗ 2.5 ಕಿಲೋಮೀಟ್ರ್ ಇತ್ತು. ಅದರಿಂದ ರಾಂಗ್ ಆಗಿದೆ ನೋಡಿ ಲೊಕೇಶನ್. ಇಲ್ಲೆಲ್ಲೂ ಇಲ್ವೇ ಬರ್ಗರ್ ಕಿಂಗ್. ನೋಡಿ IRDR ಏರಿಯಾಗೆ ಬಂದಿದ್ದೀನಿ ಅಂತ ತೋರಿಸ್ತಾ ಇದೆ. ಬರ್ಗರ್ ಕಿಂಗ್ ಇಲ್ಲೆಲ್ಲ ಐತಿ. ಇಲ್ಲಿ ಈ ರೋಡಲ್ಲಿ ಎಲ್ಲರೂ ಹೋಯ್ತಾ ನೋಡೇ ಬಿಡೋಣ ಬನ್ನಿ. ಸುಮ್ಮನೆ ತೋರಿಸ್ತಾ ಇದೆ ಅಷ್ಟೇ. ಇದು ಇಲ್ಲಿ ಬರ್ಗರ್ ಕಿಂಗ್ ಇಲ್ಲವೇ ಇಲ್ಲ ನೋಡಿ. ಫುಲ್ಲು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಎಲ್ಲ ಇದಪ್ಪ ಇಲ್ಲಿ ಬರ್ಗರ್ ಕಿಂಗು. ನೋಡಿ IRDR ಏರಿಯಾದಲ್ಲಿ ನಾ ಇದ್ದೀನಿ, ಬಟ್ ಫುಲ್ಲು ಹೈವೇ. ಇಲ್ಲಿ ರೆಸ್ಟೋರೆಂಟ್ ಎಲ್ಲಿ ಹುಡ್ಕೋತಿದ್ದಿ? ಮತ್ತೆ ಇನ್ನೂ ಒಂದು ಲೊಕೇಶನ್ ಹಾಕೊಂಡು ಇನ್ನೂ ಒಂದ್ಸಲ ಹೋಗ್ಬೇಕಷ್ಟೇ. ತಿರ್ಗಾ ಮತ್ತೆ ವಾಪಸ್ ಇವಾಗ ನಾನು ಎಲ್ಲಿನೋ ಅಲ್ಲಿಗೆ ತೋರಿಸ್ತಾ ಇದೆ ನೋಡಿ. ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋ ಏರಿಯಾ ಆದರೆ ಸಿಕ್ಕಾಪಟ್ಟೆ ಕಷ್ಟ ಝೊಮ್ಯಾಟೊ ಮಾಡೋದನ್ನು ಕೂಡ. ನೋಡಿ ಎಲ್ಲಿ ಆರ್ಡರ್ ಬರುತ್ತೆ ಏನೋ ಅಂತಲೇ ಗೊತ್ತಿಲ್ಲ ನೀಟಾಗಿ. ಆ ಒಂದು ಆರ್ಡರ್ ಬಂದು ತಗೊಂಡೆ, ಬಂದೆ, ಡ್ರಾಪ್ ಮಾಡಿದೆ. ಬಟ್ ಯಾವುದೋ ಬರ್ಗರ್ ಕಿಂಗ್ ಅಂತ ಐತಲ್ಲ, ಬರ್ಗರ್ ಕಿಂಗ್ ಅಂದಮೇಲೆ ಸುತ್ತಮುತ್ತ ರೆಸ್ಟೋರೆಂಟ್ಗಳು ಇದ್ದೇ ಇರ್ತವೆ ಅಂತ ಅಂದ್ಕೊಂಡಿದ್ದು. ಬಟ್ ನೋಡಿ ಎಲ್ಲೂ ರೆಸ್ಟೋರೆಂಟೇ ಇಲ್ಲ. ಫುಲ್ ಯಾವುದೋ ಓಪನ್ ಏರಿಯಾಕ್ಕಾಗ ಒಂದು ಬಿಸಾಕಿದ್ದಾನೆ. ನೋಡೋಣ ಇಲ್ಲೇ ಒಂದು ವೆಯ್ಟ್ ಮಾಡಿ ನೋಡೋಣ ಒಂದು 20 ನಿಮಿಷ. ಏನಾರು ಚೇಂಜ್ ಆಗ್ತವೆ ನೋಡೋಣ. IRDR ಇಟ್ಕೊಳ್ತಾವಲ್ಲ, ಇಲ್ಲೆಲ್ಲಾರು ಚೇಂಜ್ ಆದರೆ ಬೇರೆ ಕಡೆಗೆ ಅಲ್ಲಿಗೆ ಹೋಗೋಣ ಅವಾಗ. ನೋಡಿ IRDR ಎಲ್ಲ ಚೇಂಜ್ ಆಗಿದೆ. ಬಟ್ ಅಷ್ಟರಲ್ಲಿ ಆರ್ಡರೇ ಬಂದ್ಬಿಟ್ಟು ನೋಡಿ. ಎಂಪೈರ್ ರೆಸ್ಟೋರೆಂಟ್ ಒಂದು ಆರ್ಡರ್ ಬರ್ತಾ ಇದೆ. 21 ರೂಪಾಯಿ ಬರ್ತಾ ಇದೆ. ಪಿಕಪ್ಪು 0.98 ಕಿಲೋಮೀಟ್ರ್, ಡ್ರಾಪ್ 1.33 ಕಿಲೋಮೀಟರ್ ಅಷ್ಟೇ. ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಮಾಡಿದೆ.
ಬನ್ನಿ ಇವಾಗ ಪಿಕ್ ಮಾಡೋಣ. ಇದು ಎಷ್ಟು ಎಲ್ಲೈತಿ ಇದು? ಇಲ್ಲೇ ಇಲ್ಲ, ಹತ್ರದಾಗ ಐತೆ. 850 ಮೀಟ್ರ್ ಅಷ್ಟೇ ಇರೋದು. ಬನ್ನಿ ಹೋಗೋಣ, ಹೋಗಿ ಪಿಕ್ ಮಾಡೋಣ. ಇನ್ನೇನು ಬೇರೆ ಕಡೆ ಹೋಗೋಣ ಅಂತ ಅನ್ಕೊಂತಾ ಇದ್ದೆ, ಅಷ್ಟರಲ್ಲಿ ಆರ್ಡರೇ ಬಂದ್ಬಿಟ್ಟು. ಅಂದ್ರೆ ಬೇರೆ ಕಡೆ ಬಂದಿದ್ದು, ಇವಾಗ ಐ ಆರ್ಡರ್ ಏರಿಯಾ ಬೇರೆ ಹತ್ರ ತೋರಿಸ್ತಾಯ್ತಾ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೆ. ಇಷ್ಟು ಹತ್ರದಲ್ಲೆಲ್ಲ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ನೋಡಿ 850 ಮೀಟ್ರಲ್ಲಿ ಎಂಪೈರೇ ಇದೆ ನೋಡಿ. ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಆಗಿದ್ದೇನೆ. ಇಲ್ಲೇ ಇದೆ ಎಂಪೈರ್. ರೇಚೆಡ್ ಪಿಕಪ್ ಕೊಡೋಣ. ಆರ್ಡರ್ ರೆಡಿ ಇದೆಯಾ? ಆರ್ಡರ್ ರೆಡಿ ಇಲ್ಲ, ಇನ್ನು 3 ನಿಮಿಷ ವೆಯ್ಟ್ ಮಾಡಬೇಕು. ನೋಡಿ ಎಂಪೈರಿಂದನೂ ಕೂಡ ಪಿಕಪ್ ಮಾಡ್ಕೊಂಬಂದೆ. ಬಿರಿಗಿದ್ದೋಗ್ಬಿಟ್ಟೆ, ಒಳಗೆ ಕಿಕ್ಕೋಣ ಫಸ್ಟ್. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಎಷ್ಟೈತೆ ಗೊತ್ತಾ? 1.8 ಕಿಲೋಮೀಟ್ರ್ ಇದೆ ಡ್ರಾಪು. ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬರೋಣ. ನೋಡಿ ಲೊಕೇಶನ್ ರೀಚ್ ಆಗಿದ್ದೀನಿ, ಕಾಲ್ ಮಾಡೋಣ. ಅಖ್ತರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, ಆರ್ಡರ್ ಡೆಲಿವರ್ ಆಯಿತು. 21 ರೂಪೀಸ್ ಬಂದಿದೆ ನನಗೆ ಇವಾಗ. ಬನ್ನಿ ಹೋಗೋಣ ಮತ್ತೆ ವಾಪಸ್. ಕೇಟ್ ನೆಕ್ಸ್ಟ್ ಆರ್ಡರ್ ನೋಡಿ. ಇನ್ನೂ ಒಂದು ಆರ್ಡರ್ ಕೂಡ ಬಂದೇ ಬಿಡ್ತು. ಪಿಕಪ್ ಬಂದು 1.82 ಕಿಲೋಮೀಟರು, ಡ್ರಾಪ್ ಬಂದು 1.7 ಕಿಲೋಮೀಟರು. ಗ್ರೀನ್ ಫುಡ್ ಕೋರ್ಟಿಂದ ಅಂತೆ. ಬನ್ನಿ ಪಿಕಪ್ ಮಾಡೋಣ. ಸ್ನೇಹಿತರೆ ನೋಡಿ, ಇನ್ನೂ ಒಂದು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಇವರೇನಾ ಮಾಡಿರೋದು? ಗೊತ್ತಿಲ್ಲ, ಫೋನ್ ಮಾಡೋಣ. ಆರ್ಡರ್ ನೇಮ್, ಆರ್ಡರ್ ನೇಮ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, ಆರ್ಡರ್ ಡೆಲಿವರ್ ಆಯಿತು. 23 ರೂಪೀಸ್ ಕೊಟ್ಟಿದ್ದಾರೆ ನನಗೆ ಆರ್ಡರ್ಗೆ. ಇನ್ನೊಂದು ಆರ್ಡರ್ ಬರ್ತಾ ಇದೆ. ಅಲ್ಲೇ 55 ರೂಪಾಯಿ ಆರ್ಡರ್ ಬರ್ತಾ ಇದೆ ನೋಡಿ. ಇನ್ನೊಂದು ಎಂಪೈರ್ ರೆಸ್ಟೋರೆಂಟ್ ಇಂದಾನೆ ಬರ್ತಾ ಇದೆ ಅದನ್ನು ಕೂಡ. ಬಟ್ ಪಿಕಪ್ ನೋಡಿ 2.55 ಕಿಲೋಮೀಟರು. ಆಮೇಲೆ ಡ್ರಾಪ್ ಬಂದು 7.5 ಕಿಲೋಮೀಟರ್ಗೆ 55 ರೂಪಾಯಿ ಕೊಡ್ತಾ ಇದ್ದಾನೆ. ಯಾವ ಲೆಕ್ಕದಲ್ಲಿ ಕೊಡ್ತಾ ಇದ್ದಾನೆ ಅಂತ ನನಗಂತೂ ನಿಜ ಗೊತ್ತಾಗ್ತಾ ಇಲ್ಲ. ಪೀಕ್ ಟೈಮಲ್ಲಿ ಈ ಥರ ಎಲ್ಲ ಕಮ್ಮಿ ಕೊಡ್ತಾ ಇದ್ದಾನಲ್ಲ. ಇದನ್ನೆಲ್ಲ ನೋಡೋಣ ಅಂತಾನೆ ತಾನೇ ನಾನು ಕೂಡ ಡ್ಯೂಟಿ ಮಾಡ್ತಾರೆ. ಬನ್ನಿ ಅಕ್ಸೆಪ್ಟ್ ಮಾಡೋಣ. ಬಟ್ ವೇಸ್ಟ್ ಇಷ್ಟೆಲ್ಲ ನೋಡಿ. 6, 8, 9, 10 ಕಿಲೋಮೀಟ್ರ್ ಆಯಿತು. 10 ಕಿಲೋಮೀಟ್ರಿಗೆ ಬರೀ 55 ರೂಪಾಯಿ ಅಂತೆ. ಅಕ್ಸೆಪ್ಟ್. ಟೀ ಶರ್ಟು ಬ್ಯಾಗಿಂದು ಸೆಲ್ಫಿ ಕೇಳ್ತಾ ಇದ್ದಾನೆ. ಬಟ್ ಟೀ ಶರ್ಟು ಬ್ಯಾಗು ನಾನು ತಗೊಬಂದಿಲ್ಲ. ಕಲರ್ ಡ್ರೆಸ್ ಬಂದಿರೋದು ನಾನು ನೋಡಿ. ಯು ಮೇಡ್ ಸೆಂಡ್ ಟು ಆಫ್ಲೈನ್ ಆಫ್ಟರ್ ದಿಸ್ ಆರ್ಡರ್ ಇಫ್ ಯು ಡೋಂಟ್ ಕ್ಲಿಕ್ ಸೆಲ್ಫಿ ಅಂತ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಆರ್ಡರ್ ಹೋಗಿ ಆಫ್ಲೈನ್ಗೆ ಹೋಗ್ತಾನೆ ಪಕ್ಕ 100%. ನೆಕ್ಸ್ಟ್ ಈ ಆರ್ಡರ್ ಡ್ರಾಪ್ ಮಾಡ್ತೀನಲ್ಲ, ಈ ಡ್ರಾಪ್ ಮಾಡ್ತೀನಂಗೆ ಆಫ್ಲೈನ್. ಬನ್ನಿ ಡ್ರಾಪ್ ಮಾಡಿ ಪಿಕಪ್ ಮಾಡೋಣ ಅಷ್ಟೇ. ಲಾಸ್ಟ್ನೇ ಆರ್ಡರ್ ಅಂತ ಅನ್ಸುತ್ತೆ ಇದು. ಏನಕ್ಕೆ ಅಂತ ಅಂದರೆ ಟಿ ಶರ್ಟ್ ಬ್ಯಾಗಿಲ್ಲ, ಆಫ್ಲೈನ್ ಕಳಿಸ್ತಾನಲ್ಲ ಅದಕ್ಕೋಸ್ಕರ. ನೋಡಿ ಆರ್ಡರ್ ಡ್ರಾಪ್ ಮಾಡಕ್ಕೆ ಬಂದಿನಲ್ಲ, ಈ ಆರ್ಡರ್ದು ಲೊಕೇಶನ್ನು ರಾಂಗ್ ಆಗಿದೆ. ಬಟ್ ಕಸ್ಟಮರಿಗೆ ನಾನೇ ಫೋನ್ ಮಾಡಿ ಕೇಳಿದೆ, ಲೊಕೇಶನ್ ಕಳಿಸಿ ಅಂತ ಹೇಳಿದೆ. ಬಟ್ ಅವರು ಏನೋ ರೆಸ್ಪಾನ್ಸ್ ಮಾಡಿಲ್ಲ ನೋಡಿ. ಆರ್ಡರ್ ನಾಟ್ ಏಬಲ್ ಟು ಡೆಲಿವರ್ ದ ಆರ್ಡರ್ ಅಂತ ಬರ್ತಾ ಇದೆ. ಕಸ್ಟಮರ್ ರೆಸ್ಪಾನ್ಸಿಬಿಲಿಟಿ ಟು ಕನಾಟ್ ಫೈಂಡ್ ಕಸ್ಟಮರ್ ಕೊಡ್ತೀನಿ, ಸಬ್ಮಿಟ್ ಕೊಡ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಕಸ್ಟಮರ್ ಕೇರ್ ಅವ್ರಿಗೆ ಆಲ್ರೆಡಿ ನಾನು ಕಾಲ್ ಮಾಡಿದ್ದೆ. ಬಟ್ ಅವ್ರು ಏನು ಹೇಳಿದ್ರು ಅಂದರೆ, ಮೆಸೇಜಲ್ಲಿ ಕಳಿಸ್ತಾರೆ, ಮೆಸೇಜಲ್ಲಿ ತಗೊಂಡೋಗಿ ನೀವು ಡ್ರಾಪ್ ಮಾಡಿ, ಇಲ್ಲಿಂದ 12 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರು. ಬಟ್ ಕಸ್ಟಮರ್ ನನಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನ ಹತ್ರ ಇರೋದು ಬೇಸಿಕ್ ಸೆಟ್ಟು, ನನಗೆ ಲೊಕೇಶನ್ ಕಳ್ಸೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಲೋ, ಹೌದು ಮೇಡಮ್, ಹೌದು ಹೌದು. ಹಾಂ ಮೇಡಮ್ ಮಾಡಿದ್ದೆ. ಅಂದರೆ ಲಾಸ್ಟ್ ಟೈಮ್ ಆಲ್ರೆಡಿ ಕಸ್ಟಮರ್ ಕೇರ್ ಅವರು ಎಕ್ಸಿಕ್ಯೂಟಿವ್ ಮಾತಾಡಿದ್ದಾರೆ. ಮೆಸೇಜಲ್ಲಿ ಕಳಿಸ್ತಾರೆ ಲೊಕೇಶನ್ ಅಂತ ಹೇಳಿದ್ರು. ಬಟ್ ಇಷ್ಟೊತ್ತಾದರೂ ಬರಲಿಲ್ಲ ಮೇಡಮ್.
ಅದು ಅಡ್ರೆಸ್ ತಪ್ಪಾಕಿದ್ದಾರೆ ಮೇಡಮ್, ಅಡ್ರೆಸ್ಸೇ ತಪ್ಪಾಕಿದ್ದಾರೆ, ಲೊಕೇಶನ್ ತಪ್ಪಾಕಿದ್ದಾರೆ. ಲಾಸ್ಟ್ ಕಸ್ಟಮರ್ ಎಕ್ಸಿಕ್ಯೂಟಿವ್ ಇಲ್ಲಿಂದ 12 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ರು ಲೊಕೇಶನ್. ಹಾಂ ಮೇಡಮ್, ಹಾಂ ಮೇಡಮ್ ಮಾಡಿ. ನೋಡಿ ಆರ್ಡರ್ ಬಂದಿದ್ದಲ್ಲ, ಆರ್ಡರ್ ಕ್ಯಾನ್ಸಲ್ ಆಗಿದೆ. ಇವಾಗ ಮತ್ತೆ ನಾನು ತಗೊಂಡೋಗಿ ಎಂಪೈರ್ ಹೋಟೆಲಿಗೆ ನಾನು ಇವಾಗ ವಾಪಸ್ ಕೊಡ್ಬೇಕಾಗುತ್ತೆ ನೋಡಿ ಇವಾಗ. ಎಸ್ ನೋಡಿ ಇವಾಗ 7.4 ಕಿಲೋಮೀಟರ್ ನಾನು ಡ್ರಾಪ್ ಲೊಕೇಶನ್ ಬಂದಿದ್ದೆ. ಬಟ್ ತಿರ್ಗಾ ನಾನು 7.4 ಕಿಲೋಮೀಟರ್ ತಿರ್ಗಾ ಅದೇ ಲೊಕೇಶನ್ ಹತ್ರ ಹೋಗ್ಬಿಟ್ಟು ನಾವು ಆರ್ಡರ್ನ ಕೊಡ್ಬೇಕಾಗುತ್ತೆ. ಬನ್ನಿ ತಗೊಂಡೋಗೋಣ. ಆಫ್ಲೈನ್ಗೂ ಕೂಡ ಹೋಗಿದ್ದೀನಿ. ಅದಾದ್ಮೇಲೆ ಅರ್ನಿಂಗ್ಸ್ ಬಗ್ಗೆ ಇವಾಗ ತಿಳ್ಕೊಂಬೋಣ. ಮೈಸೂರಲ್ಲಿ ಎಷ್ಟಾಯ್ತಪ್ಪ ಅರ್ನಿಂಗ್ ಅಂತ ಅಂದ್ರೆ ಬರೀ 203 ರೂಪಾಯಿ ಆಗಿದೆ. ಲಾಗಿನ್ ಅವರ್ ನೋಡಿ 2.45 ಅವರ್ಸ್ ನಾನು ಲಾಗಿನ್ ಅವರ್ ಇದ್ದೀನಿ. ಬಟ್ ಟೈಮ್ ಅನ್ ಆರ್ಡರ್ ಅಂತ ಹೇಳ್ಬಿಟ್ಟು ಝೊಮ್ಯಾಟೋದವ್ರು ಇವಾಗ ಚೇಂಜ್ ಮಾಡಿದ್ದಾರೆ. ಅದೇ ಇದು ಲರ್ನಿಂಗ್ ಅವರ್ ಟೈಮಿಂಗ್ ಅವ್ರು ಜಾಸ್ತಿ ತೋರಿಸ್ಬೇಕಲ್ಲ, ಅದರಿಂದಾಗಿನೇ ಇದನ್ನು ಚೇಂಜ್ ಮಾಡಿರೋದು. ನಾನು ನಿಮ್ಗೆ ಅವತ್ತೇ ಹಳೆ ವಿಡಿಯೋಗಳೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಟೋಟಲ್ ಆಗಿ 4 ಟ್ರಿಪ್ಸ್ ಕಂಪ್ಲೀಟ್ ಮಾಡೀನಿ. ಗಿಗ್ಸ್ ನೋಡಿ 2 ಗಿಗ್ಸ್ ಕಂಪ್ಲೀಟ್ ಮಾಡೀನಿ. ಪಾಕೆಟ್ ಓಪನ್ ಮಾಡ್ತೀನಿ ತಡೀರಿ. ಅಂದರೆ ಆರ್ಡರ್ ಯಾವ್ಯಾವ ಥರ ತಗೊಂಡೋಗಿ ತೋರಿಸ್ತೀನಿ ನೋಡಿ. ಮೊದಲನೇ ಟ್ರಿಪ್ ಬಂದು 47 ರೂಪಾಯಿಗೆ ಬಂದಿತ್ತು. ಎರಡನೇ ಟ್ರಿಪ್ ಬಂದು 21 ರೂಪಾಯಿಗೆ ಬಂದಿತ್ತು. ಆಮೇಲೆ ಫುಡ್ ಕೋರ್ಟಿಂದ ಬಂದು 23 ರೂಪಾಯಿಗೆ ಬಂದಿದೆ. ಎಂಪೈರ್ ರೆಸ್ಟೋರೆಂಟಿಂದ 55 ರೂಪಾಯಿಗೆ ಬಂದಿದ್ದು. ತಿರ್ಗಾ ವಾಪಸ್ ರಿಟರ್ನ್ ತಗೊಂಬನಲ್ಲ, ಅದಕ್ಕೂ 55 ರೂಪಾಯಿ ಸೇರಿಸಿ ಟೋಟಲ್ ಆಗಿ ಅರ್ನಿಂಗ್ಸ್ ಆಗಿರೋದು ಇಷ್ಟೇ. ಬರೀ 203 ರೂಪಾಯಿ ಆಗಿದೆ ಪಾರ್ಟ್ ಟೈಮಲ್ಲಿ. ಅದು ಪೀಕ್ ಅವರಲ್ಲಿ ಮಾಡಿರೋದಕ್ಕೆ 203 ರೂಪಾಯಿ ಆಗಿದೆ. ಟ್ರಾವೆಲ್ ಅಷ್ಟೇ ತುಂಬ ಜಾಸ್ತಿ ಮಾಡಿಸ್ತಾನೆ. ಈಗ ಲಾಸ್ಟ್ ಆರ್ಡರ್ ಕಂಪೇರ್ ಮಾಡ್ಕೊಂಡ್ರೆ ಹೋಗಿ ಬಂದಿದ್ದೆಲ್ಲ ಏನಿಲ್ಲ ಅಂತ ಅಂದ್ರೆ ಒಂದು 17 ಕಿಲೋಮೀಟರ್ ಆಯಿತು. 17 ಕಿಲೋಮೀಟ್ರಿಗೆ ನನಗೆ ಬಂದಂಥ ಅಮೌಂಟು 55 110 ರೂಪಾಯಿ ಬಂತು. ಇನ್ಸೆಂಟಿವ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಈಗ ಇನ್ಸೆಂಟಿವ್ ಆ್ಯಡ್ ಆಗೋದ್ರಿಂದ ಅದು ಎಲ್ಲ ಮ್ಯಾನೇಜ್ ಆಗಿ ಹೆಂಗೋ ವರ್ಕೌಟ್ ಆಗೋದು. ಬಟ್ ಇನ್ಸೆಂಟಿವ್ ಇಲ್ವಲ್ಲ, ಸೊ ಇನ್ಸೆಂಟಿವ್ ಬಗ್ಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇವತ್ತು ಒಂದು ದಿನ ಬಿಟ್ಟು ನೋಡೋಣ, ಏನಾದ್ರು ಇನ್ಸೆಂಟಿವ್ ಬರ್ತಾ ಇಲ್ಲ ಅಂತ ನೋಡೋಣ. ಅಕಸ್ಮಾತ್ ಇನ್ಸೆಂಟಿವ್ ಬಂದರೆ ನಾನು ಅದನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.